ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್. ನಮಸ್ಕಾರ ವೀಕ್ಷಕರೇ, ನಂದಾ ಗೋಲ್ಡ್ ಅರ್ಪಿಸುವಂತಹ ವಾಯ್ಸ್ ಆಫ್ ಯು ವಾರ್ಡ್ ರಿಪೋರ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಗೊತ್ತೇ ಇದೆ, ಕಳೆದ 5 ವರ್ಷದ ಅವಧಿಯಲ್ಲಿ ವಾರ್ಡ್ನಲ್ಲಿ ಆಗಿರುವಂತಹ ಅಭಿವೃದ್ಧಿ ಕೆಲಸ ಇರ್ಬೋದು, ಇಲ್ಲಿನ ಸಮಸ್ಯೆಗಳಿರ್ಬೋದು, ಇಲ್ಲಿನ ಜನರ ಬೇಡಿಕೆಗಳಿರ್ಬೋದು, ಅವುಗಳನ್ನ ಬೆಳಕು ಚೆಲ್ಲುವಂತಹ ಕಾರ್ಯಕ್ರಮ ಈ ಮೂಲಕ ನಾವು ಮಾಡ್ತಾ ಇದ್ದೇವೆ. ಬನ್ನಿ, ನಾವು ಇವತ್ತು ಬಂದಿರುವಂತದ್ದು ಒಳಕಾಡು ವಾರ್ಡ್ಗೆ. ಒಳಕಾಡು ವಾರ್ಡ್ನಲ್ಲಿ ಕಳೆದ 5 ವರ್ಷದ ಅವಧಿಯಲ್ಲಿ ಯಾವ ರೀತಿ ಇದ್ದಂತಹ ಅಭಿವೃದ್ಧಿ ಕೆಲಸಗಳು ಆಗಿದೆ ಎಂಬುದನ್ನ ನೋಡ್ಕೊಂಡ್ ಬರುವ. ಒಳಕಾಡು ವಾರ್ಡ್ ಉಡುಪಿ ನಗರಸಭಾ ವ್ಯಾಪ್ತಿಗೆ ಬರುವಂತಹ 30ನೇ ವಾರ್ಡ್ ಆಗಿದೆ. ಸರ್ಕಾರದ ಮಾಹಿತಿಯ ಪ್ರಕಾರ ಈ ವಾರ್ಡ್ನಲ್ಲಿ 1709 ವಾಸದ ಮನೆಗಳು, 811 ವಾಣಿಜ್ಯ ಕಟ್ಟಡಗಳಿದ್ದು 2744ಕ್ಕೂ ಅಧಿಕ ಆಸ್ತಿಗಳಿವೆ. ವಾರ್ಡ್ ಸದಸ್ಯರ ಮಾಹಿತಿಯ ಪ್ರಕಾರ ಈ ವಾರ್ಡ್ನಲ್ಲಿ 2700ಕ್ಕೂ ಅಧಿಕ ಮತದಾರರಿದ್ದಾರೆ. ವೀರಮಾರುತಿ ದೇವಸ್ಥಾನ, ಪಿಲಿಚಾಮುಂಡಿ ದೇವಸ್ಥಾನ ಇನ್ನಿತರ ಧಾರ್ಮಿಕ ಕೇಂದ್ರಗಳು ಈ ವಾರ್ಡ್ನಲ್ಲಿ ಕಾಣಬಹುದು. ಸರ್ಕಾರಿ ಪ್ರಾಥಮಿಕ ಶಾಲೆ, ಖಾಸಗಿ ಪಿಯು ಕಾಲೇಜು, ಆಟದ ಮೈದಾನ, ಬಯಲು ರಂಗಮಂದಿರ, 2 ರಿಕ್ಷಾ ನಿಲ್ದಾಣಗಳು, ಬಸ್ ನಿಲ್ದಾಣ, ಮೀನು ಮಾರುಕಟ್ಟೆ, ಹಿಂದೂ ರುದ್ರಭೂಮಿ, ಕಸ ವಿಂಗಡಣೆ ಘಟಕ ಈ ವಾರ್ಡ್ನಲ್ಲಿದೆ. ವಸತಿ ನಿಲಯಗಳು, ಅಂಗನವಾಡಿ ಕೇಂದ್ರ, ಮದುವೆ ಸಮಾರಂಭದ ಸಭಾಂಗಣ, ಸಹಕಾರಿ ಸಂಸ್ಥೆಗಳು ಈ ವಾರ್ಡ್ನಲ್ಲಿ ಕಾರ್ಯಾಚರಣೆ ಮಾಡ್ತಿದೆ. ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಹತ್ತಿರದ ವಾರ್ಡ್ ಆದ ಕಾರಣ ನಿತ್ಯ ಜನಜಂಗುಳಿ, ವಾಹನ ದಟ್ಟಣೆ ಕಾಣಬಹುದು. ಕಳೆದ 5 ವರ್ಷದ ಅವಧಿಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಆಗಿದೆ. ಒಳಚರಂಡಿ ಸಮಸ್ಯೆ ಈ ಭಾಗದ ಪ್ರಮುಖ ಸಮಸ್ಯೆ ಆಗಿದೆ. ಕುಡಿಯುವ ನೀರಿನ ಸಮಸ್ಯೆ, ದಾರಿದೀಪದ ಸಮಸ್ಯೆ, ಕಸ ನಿರ್ವಹಣೆಯ ಬಗ್ಗೆ ಮುತುವರ್ಜಿ ವಹಿಸಿ ಇಲ್ಲಿನ ನಿಕಟಪೂರ್ವ ವಾರ್ಡ್ ಸದಸ್ಯೆ ಹಾಗೂ ನಿಕಟಪೂರ್ವ ನಗರಸಭೆಯ ಉಪಾಧ್ಯಕ್ಷೆ ರಜನಿ ಮಂಜುನಾಥ್ ಹೆಬ್ಬಾರ್ ಅವರು ಜನರಿಗೆ ಸ್ಪಂದಿಸುವ ಕೆಲಸ ಮಾಡಿದ್ದಾರೆ. ಕೆಲವೊಂದು ರಸ್ತೆಗಳಿಗೆ ತೇಪೆ ಡಾಮರೀಕರಣ ಬಾಕಿ ಬಿಟ್ಟರೆ ಬಹುತೇಕ ರಸ್ತೆಗಳು ಕಾಂಕ್ರೀಟೀಕರಣಗೊಂಡು ಸುಸಜ್ಜಿತವಾಗಿದೆ. ಈ ಭಾಗದಲ್ಲಿ ವಲಸೆ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವುದರಿಂದ ಸ್ವಚ್ಛತೆ, ಕಸದ ಸಮಸ್ಯೆ ನಿವಾರಣೆ ತಲೆನೋವಾಗಿ ಪರಿಣಮಿಸಿದೆ. ಈ ಭಾಗದ ಪ್ರತಿ ಮನೆಗೆ ವಿಸಿಟಿಂಗ್ ಕಾರ್ಡ್ ನೀಡಲಾಗಿದ್ದು, ಸಮಸ್ಯೆಗಳಿದ್ದಲ್ಲಿ ತಕ್ಷಣ ತಿಳಿಸುವಂತೆ ವಾರ್ಡ್ ನಿವಾಸಿಗಳಿಗೆ ತಿಳಿಸಲಾಗಿದೆ. ದಾರಿದೀಪದ ಬಗ್ಗೆ ಮುತುವರ್ಜಿ ವಹಿಸಲಾಗಿದ್ದು, ಬೀಡಿನಗುಡ್ಡೆಯ ವಿವಾದಿತ ರಸ್ತೆ ಸಮಸ್ಯೆಯನ್ನ ಬಗೆಹರಿಸಿದ ಖುಷಿ ವಾರ್ಡ್ ಸದಸ್ಯರಿಗಿದೆ. ನೀರಿನ ಸಮಸ್ಯೆ ಎದುರಾದಾಗ ಸ್ವಂತ ಖರ್ಚಿನಲ್ಲಿ ಟ್ಯಾಂಕರ್ ನೀರು ಒದಗಿಸಿ ಜನರ ಅಗತ್ಯತೆಗಳಿಗೆ ಇಲ್ಲಿನ ವಾರ್ಡ್ ಸದಸ್ಯೆ ಸ್ಪಂದಿಸಿದ್ದಾರೆ. ನಮಸ್ಕಾರ ವೀಕ್ಷಕರೇ, ನಾವೀಗ ಬಂದಿರೋದು ಒಳಕಾಡು ವಾರ್ಡ್ನಲ್ಲಿ. ಬನ್ನಿ, ಒಳಕಾಡು ವಾರ್ಡ್ನಲ್ಲಿ ಯಾವ್ದೆಲ್ಲ ಸಮಸ್ಯೆ ಇದೆ, 5 ವರ್ಷದ ಅವಧಿಯಲ್ಲಿ ಯಾವ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳು ಈ ಒಂದು ಭಾಗದಲ್ಲಿ ಆಗಿದೆ ಎನ್ನುವುದರ ಬಗ್ಗೆ ನಾವು ನೋಡ್ಕೊಂಡ್ ಬರುವ. ವೀಕ್ಷಕರನ್ನ ಈಗ ನಮ್ಮ ಜೊತೆ ಇದ್ದಾರೆ ನಿತ್ಯಾನಂದ ಒಳಕಾಡು ಅವರು. ನಿತ್ಯಾನಂದ ಒಳಕಾಡು ಅವರು ಈ ಹಿಂದೆ ಈ ಒಂದು ಒಳಕಾಡು ವಾರ್ಡ್ ನಲ್ಲಿ ಸ್ಪರ್ಧಿಸಿ ನಗರಸಭಾ ಸದಸ್ಯರಾಗಿರುವಂತೂ, ಅವರಿಗೂ ಸಾಕಷ್ಟು ಕಳೆದ 5 ವರ್ಷದ ಅವಧಿಯಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಎಂಬುದರ ಬಗ್ಗೆ ಅವರಿಗೆ ಮಾಹಿತಿ ಇದೆ. ಮಾತ್ರವಲ್ಲದೆ ಈ ಹಿಂದೆ ಅವರ ಅವಧಿಯಲ್ಲಿ ಕೂಡ ಸಾಕಷ್ಟು ಕೆಲಸಗಳನ್ನ ಈ ಭಾಗದಲ್ಲಿ ಅಂದ್ರೆ ಒಳಕಾಡು ವಾರ್ಡ್ ನಲ್ಲಿ ಅವರು ಮಾಡಿದ್ದಾರೆ. ಬನ್ನಿ ಅವರ ಹತ್ರ ಮಾತನಾಡುವ. ಸರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸರ್, ಈಗ ನೀವು ಅವಧಿಯಲ್ಲಿ ಅಂದ್ರೆ ನಿಮ್ಮ ಅವಧಿಯಲ್ಲಿ ಒಳಕಾಡು ವಾರ್ಡ್ ನಲ್ಲಿ ನೀವು ಸ್ಪರ್ಧಿಸಿ ಗೆದ್ರಿ. ಆ ಟೈಮಲ್ಲಿ ನಿಮ್ಗೆ ಯಾವ್ದೆಲ್ಲ ಒಂದು ಸವಾಲಿತ್ತು, ಆ ಸವಾಲಿಗೆ ಮೆಟ್ಟಿ ನಿಲ್ಲುವಂತಹ ಕೆಲಸವನ್ನ ಯಾವ ರೀತಿ ಮಾಡಿದ್ರಿ ಅಂತ? ನಾನು ಈ ಹಿಂದೆ ಒಳಕಾಡು ವಾರ್ಡ್ನಲ್ಲಿ ನಾನು ನಗರಸಭಾ ಸದಸ್ಯನಾಗಿ ಆಯ್ಕೆಯಾಗಿದ್ದೇನೆ. ಯಾಕೆ ಆಯ್ಕೆ ಆಗಿದ್ದೇನೆ ಅಂತ ಹೇಳಿದ್ರೆ, ನಾನು ನಿಲ್ಲುವ ಸಂದರ್ಭದಲ್ಲಿ ಉಡುಪಿಯಲ್ಲಿ ನೀರಿನ ಅಭಾವ ಸಿಕ್ಕಾಪಟ್ಟಿತ್ತು. ಹಾಗಿರುವಾಗ ನಾನು ಸ್ಲಮ್ ಏರಿಕೆ, ನಾನು ಒಳಕಾಡು ಎಂಬ ಪ್ರಶ್ನೆ ಇಲ್ಲ, ನಂದು ನಿಟ್ಟೂರು, ಬೈಲಕೆರೆ ಎಲ್ಲಾ ಕಡೆಗಳ ಸ್ಲಮ್ ಏರಿಯಾದಲ್ಲಿ ಎಲ್ಲಿ ಉಂಟು ಅಲ್ಲಿ ಎಲ್ಲಾ ಕಡೆಗೆ ನೀರನ್ನು ಓಟಿಗೋಸ್ಕರ ಅಲ್ಲ, ಎಲ್ಲಾ ಕಡೆಗೆ ನೀರನ್ನು ಕೊಟ್ಟು ನಾನು ಹೆಸರನ್ನು ಗಳಿಸಿದ್ದವನು. ಹಾಗಿರುವಾಗ ಪ್ರತಿ ಮನೆಯಲ್ಲಿ ಹೋದ್ರೂ ಕೂಡ ನನಗೆ ನೀರು ಕೊಟ್ಟವರು ಎಂಬ ಒಂದು ಆಶೆಯಿಂದ ನನಗೆ ಒಂದು ಓಟನ್ನ ಹಾಕಿ ನನ್ನನ್ನು ಗೆಲುವು ಮಾಡಿದ್ದಾರೆ. ಆ ಗೆಲುವು ಆದ ನಂತರ ನಾನು ಬಹಳಷ್ಟು, ಯಾಕಂತೇಳಿ ನನಗೆ ಆ ಹೊತ್ತಿಗೆ ಖಾಲಿ ನೀರಿನ ಸಮಸ್ಯೆ ಮಾತ್ರ ತುಂಬಾ ಇತ್ತು. ಮತ್ತೆ ನಾನು ಅಲ್ಲಿ ತಿರುಗಾಟ ಮಾಡುವಾಗ ನಾನಾ ರೀತಿಯ ಸಮಸ್ಯೆಗಳು ಇದ್ದವು. ಅಲ್ಲಿ ಚರಂಡಿ ವ್ಯವಸ್ಥೆ, ಮಳೆಗೆ ನೀರು ಹೋಗದಂತ ಚರಂಡಿ ವ್ಯವಸ್ಥೆ, ಅಥವಾ ಎಲ್ಲ ಲೈಟಿನ ಸಮಸ್ಯೆ ಎಲ್ಲಗಳು ಇತ್ತವಾಗ ನಾನು ಅದನ್ನು ಸರಿ ಮಾಡಿ ನನ್ನಿಂದ ಏನು ಆಗ್ತಿತ್ತು ಆವಾಗ ಸರಿ ಮಾಡ್ತಿದ್ದೆ. ಆವಾಗ ಏನು ಇಷ್ಟು ಗಂಭೀರವಾದ ರಾಜಕೀಯ ಇಲ್ಲ. ಯಾಕೆ ನಾನು ನಮ್ಮ ನಗರಸಭೆಯಲ್ಲಿ ಮೀಟಿಂಗ್ಗೆ ಹೋಗುವಾಗ ನನಗೆ ಬಹಳಷ್ಟು ಮಕ್ಕಳು ಮಾಡಿದ್ದಾರೆ. ಅಂದ್ರೆ 35 ಮೆಂಬರ್ನಲ್ಲಿ 34 ಒಂದು ಸ್ವಲ್ಪ ಬಿಜೆಪಿ, ಸ್ವಲ್ಪ ಕಾಂಗ್ರೆಸ್, ನಾನು ಒಬ್ಬನೇ ಪಕ್ಷೇತರ. ಅಂದ್ರೆ ನನ್ನ ಹಿಸ್ಟ್ರಿಯಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿ ಆದದ್ದು ಮೊದಲು. ಆಗಿರುವಾಗ ನನಗೆ ಪಕ್ಷೇತರ ಅಭ್ಯರ್ಥಿ ನನಗೆ ಅಲ್ಲಿ ಹಿಂಸೆ ಮಾಡ್ತಿದ್ರು.
ಒಂದು ಕೆಲಸ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಮೀಟಿಂಗ್ ಬರುವಾಗ ಮೀಟಿಂಗ್ ಚಾಪರ್ರೆ ಬತ್ತ ಅಂತ ಹೇಳುದುಂಟು. ಆದ್ರೂ ಕೂಡ ನಾನು ಹೆದರಿಲ್ಲ. ಯಾಕಂತ ನಾನು ಬಂದು ಜನರ ಸೇವೆ ಮಾಡ್ಲಿಕ್ಕೆ, ನಾನು ಇಂಥ ಚಾ ಕುಡಿಲಿಕ್ಕೆ ಬಂದದ ನಾನಲ್ಲ. ಆದ್ರೂ ಕೂಡ ನಾನು ಅವ್ರು ಹೇಳುದು ನನಗೆ ನಾಚಿಕೆ ಆಗಿ ನಾನು ಚಾ ಕುಡಿಯೋದನ್ನೇ ಬಿಟ್ಬಿಟ್ಟಿದ್ದೆ ನಾವು. ಆದ್ರೆ ಮತ್ತೆ ಏನ್ ಮಾಡುದು, ನನಗೆ ಎಲ್ಲಾ ಕಡೆಯಲ್ಲಿ ನನಗೆ ಒಂದು ಕರೀದು. ಯಾಕಂದ್ರೆ ನಾನು ನಿಂತದ್ದು ನಾಗರಿಕ ಸಮಿತಿಯಿಂದ ನಾನು 12 ವಾರ್ಡಿಗೆ ನಾನು ನಮ್ಮ ಕ್ಯಾಂಡಿಡೇಟ್ ಅನ್ನು ನಾನು ಹಾಕಿದ್ದೆ. ಅದ್ರಲ್ಲಿ ಗೆಲುವಾದದ್ದು ನನಗೆ ಒಬ್ಬನಿಗೆ. ಹಾಗಿರುವಾಗ ನಾನು 12 ಕಡೆಗೆ ಏನಾಯ್ತು, ಮೀಟಿಂಗ್ ಅಲ್ಲಿ ನೀವು ನಿಮ್ಮ ವಾರ್ಡ್ ಬಿಟ್ಟರೆ ಬೇರೆ ಗಾಡಿಗೆ ಹೋಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ನಾನು 12 ವಾರ್ಡಿನಲ್ಲಿ ನಿಂತವನು. 12 ವಾರ್ಡಿನ ಜನರು ನನ್ನ ಹತ್ರ ಬರ್ತಿದ್ರು. ನಿತ್ಯರ ಒಳಕಾಡು ಇಲ್ಲಿ ಕಸ ತುಂಬಿ ಹೋಗಿದೆ, ಕಸವನ್ನು ತೆಗಿಸಿರಿ, ನೀರಿಲ್ಲ, ನೀರು ಕೊಡಿಸಿ. ಅವಾಗ ನಾನು ಕೊಡ್ತಿದ್ದೆ. ಅವಾಗ ಅಲ್ಲೇ ಮೆಂಬರ್ ನನಗೆ ಬೈತಿದ್ರು, ನೀನು ನಿನ್ನ ವಾರ್ಡಿಗೆ ಹೋಗಿ ಮಾರೆ, ನನ್ನ ವಾರ್ಡಿಗೆ ಯಾಕೆ ಕೆಲಸ ಮಾಡ್ತೇನೆ ಅಂತ ಹೇಳಿ. ಹಾಗೆ ನಾನು ನಾಗರಿಕ ಸಮಿತಿ, ನನಗೆ ಅವಾಗ ನಾನು ರಾಜಕೀಯದ ನಾನು ಸದಸ್ಯ ಅಲ್ಲ, ನಾನು ನಾಗರಿಕ ಸಮಿತಿ ಸದಸ್ಯ. ಹಾಗಿರುವ ನನಗೆ ಬೇಕಾಗುವಂತ ಕೆಲಸವನ್ನು ನಾನು ಮಾಡ್ತಾ ಬಂದಿದ್ದೇನೆ. ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಇವಾಗ ಬಹಳಷ್ಟು ರಾಜಕೀಯ ಜಾಸ್ತಿ ಆಗಿಬಿಟ್ಟಿದೆ. ಯಾಕಂದ್ರೆ ಕಾಂಗ್ರೆಸ್ ಬಿಜೆಪಿಯ ರಾಜಕೀಯದಲ್ಲಿ ಈಗ ನೋಡಿ, ಒಳಕಾಡು ವಾರ್ಡಲ್ಲಿ ಈಗ 31ನೇ ಬೈಲೂರು. ಮೊದಲು ನಾನು ನಿಲ್ಲುವಾಗ ಒಳಕಾಡು ಇತ್ತು, ಈಗ 31ನೇ ಬೈಲೂರು ಅಂತೇಳಿ ಆಗಿದೆ. ಅವಾಗ ಏನಾಗಿದೆ ಅಂತ ಹೇಳಿದ್ರೆ, ಇವಾಗ ಅಲ್ಲಿ ಒಂದು ರೋಡಿಗೆ ಒಂದು ಮಿಷನ್ ಕಂಪೌಂಡ್ ಇಂದ ಅಂದ್ರೆ ಬನ್ಸ್ ಅಂತ ಉಂಟು, ನಮ್ಮ ಅಮ್ಮಣಿಯಿಂದ ಇಲ್ಲಿ ಬೀಡಿನಗುಡ್ಡೆ ನಮ್ಮ ಹನುಮನ್ಗೆರೆ ಟರ್ನ್ ಆಗುವವರೆಗೆ ಈಗ ಈ ಡ್ರೈನೇಜ್ ಇದ್ದು ಮತ್ತೆ ಇನ್ನಿತರ ಕೇಬಲ್ಗಳನ್ನ ಹಾಕ್ತಿದ್ದಾರೆ. ಅದರಲ್ಲಿ ಕೂಡ ಒಂದು ರೋಡಲ್ಲಿ 3 ಜನರದ್ದು ಕಟೌಟ್, ಒಂದು ಕಾಂಗ್ರೆಸ್ ಇದ್ದು, ಒಂದು ಬಿಜೆಪಿ ಇದ್ದು, ಇನ್ನೊಂದು ಬಿಜೆಪಿ ಇದ್ದು, ಎಲ್ಲ ಒಂದೇ ರೋಡು. ಒಂದು ಇಕ್ಕಲೆಗೆ ಒಂದು ಬೇರೆ ಬೇರೆ ರೋಡಿಗೆ ಹೋಗ್ತದೆ. ಅದರಲ್ಲಿ ಒಂದೇ ರೋಡ್. ಅಂತ ರಾಜಕೀಯ ಹೀಗೆ ಇದೆ. ಆದ್ರೂ ಕೂಡ ರಾಜಕೀಯ ಇದ್ರೂ ಕೂಡ ಈಗ ಈ ಕೆಲವು ಕಡೆಯಲ್ಲಿ ಅಭ್ಯರ್ಥಿಗಳು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ನಾವು ಇಲ್ಲ ಅಂತ ಹೇಳುದಿಲ್ಲ. ಯಾಕಂದ್ರೆ ಕೆಲವು ಕಡೆಯಲ್ಲಿ ಕೆಲಸವೇ ಇಲ್ಲ. ಈಗಿನಂತೂ ಮೊನ್ನೆ ಈ 11-12 ತಿಂಗಳಲ್ಲಿ ಏನೂ ಕೆಲಸ ಆಗಿಲ್ಲ. ಈಗ ನೋಡಿ, ಪ್ರತಿ ರಸ್ತೆಗಳು ಕೂಡ ಕೆತ್ತಿ ಹೋಗಿದೆ, ಎಲ್ಲ ಹೊಂಡ ಗುಂಡಿ ಬಿದ್ದು. ಈಗ ಅವರ ಆಡಳಿತ ಮುಗ್ದ ನಂತರ ಈಗ ನಮ್ಮ ನಗರಸಭಾ ಅಧ್ಯಕ್ಷರು ಜಿಲ್ಲಾಧಿಕಾರಿ ಅವರು ಈಗ ಮಾಡಿದಂತ ನಾನು ಹೇಳುದು. ಯಾಕಂತ ಹೇಳಿದ್ರೆ ಈಗ ಅವರೇ ಅಧಿಕಾರಿ ಇಲ್ಲ, ಈಗ ಅಧಿಕಾರಿಯವರು ಜಿಲ್ಲಾಧಿಕಾರಿ ಅವರು. ಹಾಗಾಗಿ ನಮ್ಮ ಒಳಕಾಡು ವಾರ್ಡಿಗೆ ಎಲ್ಲ ಈಗ ಒಂದು ಸರಿ ಮಾಡ್ತಾ ಇದ್ದಾರೆ. ಹಾಗಿರುವಾಗ ನನಗೆ ರಾಜಕೀಯಕ್ಕೆ ನನಗೆ ನಿಲ್ಲಿಕ್ಕೆ ಮನಸ್ಸಿಲ್ಲ, ನನಗೆ ಬೇಡ. ಹಾಗಿರುವ ಈ ರೀತಿಯಾಗಿ ನಮ್ಮ ಒಳಕಾಡು ವಾರ್ಡಲ್ಲಿ ಇಲ್ಲಿ ಕೆಲಸವು ಸಾಗ್ತಾ ಇದೆ. ఈ వార్డు తూరే బస్సుదే 45 ವರ್ಷ 45 ವರ್ಷ నుంచి ಬೀಡಿನ ಗುಡ್ಡೆ ಮಸ್ತ್ ನಡ್ಪುಣ ಗೊತ್ತೊಂದಿಲ್ಲ. ಎನ್ನ ಕಂಡನೆ ಬತ್ತಿದ್ದೀನಿ 35 ವರ್ಷ ಶೇ ಏನೇ ಮಲ್ಪು ನೆಟ್ಟದಲ್ಲಿ ಒಂದು ಚಂದ ಮೇಡಮ್ ಸುರುತ ಅರ್ನ ಬಾರಿ ನಿತ್ತದ ತೊಂದ್ರೆ ಜನ ಮತ ಬಾಡ್ ಮಧ್ಯದ ಆಶೆ ಮೇಡಮ್ ಅವು ಬತ್ತು 2 ವರ್ಷ 3 ವರ್ಷ ಅಂಚಿದ ಮಧ್ಯದ 3 ವರ್ಷ ಕಟ್ಟುದು 4 ವರ್ಷ ಕಟ್ಟುದಾಣ 3 ವರ್ಷ ಓಪನ್ ಅದಾಣ ಅಂಚಿದವು ಒಂಜಿ 4 ವರ್ಷ 2-3 ವರ್ಷ ಮತ್ತೆ ಚಂದ ಮೇಡಮ್ ಓದ್ತೀನಿ ಪೂರ ರಸ್ತೆ ಪೂರ ಇಂಚೆ ಉಂಟು. ರಸ್ತೆ ಒಂದು ಪೂರ ರಸ್ತೆ ಲಾಯ್ಕೊಂಡತ ರಸ್ತೆ ತೊಂದ್ರೆ ತುಲೆ ಹೊರ್ಲ ಅಂತ ನೀರ್ದು ಸಮಸ್ಯೆ ದಾಲಜ್ಜಿ ಮೂಲದಾಲ ಸಮಸ್ಯೆ ಇಜ್ಜಿ. ಈಗ ನೀವೀಗ ಈ ವಾರ್ಡ್ನ ಒಬ್ರು ನಿವಾಸಿಯಾಗಿ ನೀವು ಕಳೆದ ಅವಧಿಯಲ್ಲಿ ಯಾವ ರೀತಿಯಾದಂತಹ ಒಂದು ಅಭಿವೃದ್ಧಿ ಕಂಡಿದ್ರಿ, ಈ ಅವಧಿಯಲ್ಲಿ ಯಾವ ರೀತಿಯಾದಂತಹ ಅಭಿವೃದ್ಧಿಗಳು ಈ ವಾರ್ಡ್ನಲ್ಲಿ ಆಗಿದೆ ಅಂತ ನಿಮ್ಗೆ ಅನಿಸ್ತಾ ಉಂಟು? ನನ್ನ ಹೆಸರು ಮಂಜುನಾಥ್ ಹೆಬ್ಬಾರ್ ಹೇಳಿ, ನಾನು ಒಳಕಾಡು ವಾರ್ಡಲ್ಲಿ ವಾಸಿಸುವನು. ನಾವು ಒಳಕಾಡು ವಾರ್ಡಲ್ಲಿ ಮೊದಲಿಂದಲೂ ಅಂತ ಸಮಸ್ಯೆಗಳು ಕಮ್ಮಿ, ಮತ್ತೆ ಮನುಷ್ಯ ಪರಿಪೂರ್ಣವಾಗಿ ಯಾವತ್ತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಕೆಲವೊಂದು ಸಮಸ್ಯೆಗಳಿತ್ತು. ಉದಾಹರಣೆಗೆ ನಮ್ಮ ಈ ಭೂತದ ಓಣಿಯಲ್ಲಿ ಒಂದೇ ಒಂದು ಚೂರು ಡಾಮರ್ ಕಾಣದಂತ ರಸ್ತೆ ಇತ್ತು. ಈಗ ಅದು ಸಂಪೂರ್ಣವಾಗಿ ಕಾಂಕ್ರೀಟ್ ರಸ್ತೆ ಆಗಿದೆ. ಯಾಕಂದ್ರೆ ತುಂಬಾ ಅಲ್ಲಿ ಅವರು ಪ್ರಯತ್ನ ಪಟ್ಟಿದ್ದಾರೆ, ಆಗಿರ್ಲಿಲ್ಲ. ನಮ್ಮ ಹಿಂದಿನ ಕೌನ್ಸಿಲರ್ ಸಮೇತ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಆವಾಗ ಅದಕ್ಕೆ ಸರಿಯಾಗಿ ಅನುದಾನ ಬರ್ತಿತ್ತು, ಕೆಲಸಗಳಾಗ್ತಿತ್ತು. ನಮ್ಮ ಒಂದು ಪೀರಿಯಡ್ ಅಲ್ಲಿ ಅನುದಾನವನ್ನು ಒಳ್ಳೆ ಬಂದಿದೆ ನಮ್ಮ ವಾರ್ಡಿಗೆ. ಎಲ್ಲ ಕೆಲಸಗಳು ನಂಗೆ ಕಡೆಗೆ ನಮ್ಮ ಕೌನ್ಸಿಲರಿಗೆ ನಮಗೆ ಕೊಡ್ಲಿಕ್ಕೆ ರಸ್ತೆ ಇರಲಿಲ್ಲ. ಹಾಗೆ ಎಲ್ಲ ರಸ್ತೆಗಳು ನಮ್ದು ಸಾಧಾರಣ ಸಂಪೂರ್ಣವಾಗಿ ಆಗಿತ್ತು. ಒಳಕಾಡು ವಾರ್ಡಲ್ಲಿ ನೀರಿನ ಸಮಸ್ಯೆಗಳು ಹೇಳುವಂಥದ್ದೇನಿಲ್ಲ, ಕೆಲವು ಕಡೆಗಳಲ್ಲಿ ಮಾತ್ರ ಸಮಸ್ಯೆ ಇದೆ. ಅಲ್ಲಿ ನಮ್ಮ ಬಜೆಯಲ್ಲಿ ಕರೆಂಟ್ ಹೋಗಿದ್ರೆ ಅಥವಾ ಏನಾದರೂ ರಿಪೇರ್ ಇದ್ರೆ 2-3 ದಿವಸ ಕಂಟಿನ್ಯೂ ನೀರು ಇಲ್ದಿದ್ರೆ ಅಲ್ಲಿ ಸ್ವಲ್ಪ ಎತ್ತರ ಪ್ರದೇಶಗಳಿಗೆ ನೀರು ಹೋಗ್ತಿರ್ಲಿಲ್ಲ. ನಮ್ಮ ಕೌನ್ಸಿಲರಿಗೆ ಫೋನ್ ಮಾಡಿದ್ರು ತಕ್ಷಣ ನಾವು ಒಂದು ಅರ್ಧ ಗಂಟೆಯಲ್ಲಿ ಪ್ರತಿಯೊಂದು ಮನೆಯನ್ನು ನಾವು ಸಂಪರ್ಕ ಮಾಡ್ತಿತ್ತು. ಅವರು ವಿನ್ನಾದ ರಜನಿ ಹೆಬ್ಬಾರು ವಿನ್ನಾದ ಕೂಡಲೇ ನಾವೆಲ್ಲ ಒಂದು ನಮ್ಮ ವಾರ್ಡಲ್ಲಿ ಸಾಧಾರಣ ಒಂದು 800-900 ಮನೆ ಬರ್ತದೆ. ಎಲ್ಲ ಮನೆಗೂ ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದೇವೆ. ಅಂದರೆ ಏನು ಸಮಸ್ಯೆ ಇದ್ರೂ ಕೂಡಲೇ ಫೋನ್ ಮಾಡಬೇಕು ಹೇಳಿ. ಫೋನ್ ಮಾಡಿದ ಅರ್ಧ ಗಂಟೆ ಒಳಗೆ ನಾವು ಒಂದು ಫೋನಲ್ಲೇ ಅಥವಾ ಮುಖತಃ ಭೇಟಿ ಆಗ್ತಿತ್ತು. ಹಾಗಾಗಿ ಲಾಸ್ಟ್ 2019ರಲ್ಲಿ 42 ದಿವಸ ಪ್ರತಿ ಮನೆಗೆ ಯಾರ್ಯಾರ ಫೋನ್ ಬಂದಿದೆ ಆ ಪಕ್ಷ ಭೇದ ಮರೆತು ಜಾತಿ ಭೇದ ಮರೆತು
ಎಲ್ರಿಗೂ ನಾವು ನೀರು ಕೊಟ್ಟಿದ್ದೇವೆ. ಅಂದ್ರೆ ಬೇಕಾದಷ್ಟು ಅಂತಲ್ಲ, ಸಾಮಾನ್ಯವಾಗಿ ಕುಡಿಯುವ ನೀರನ್ನು ವ್ಯವಸ್ಥೆಯನ್ನು ಬೆಳಗಿಂದ ರಾತ್ರಿವರೆಗೆ ನಮ್ಮ ಸ್ವಂತ ಖರ್ಚಲ್ಲಿ, ನಮ್ಮದು ಒಂದು 2-3 ವೆಹಿಕಲ್ ಉಂಟು. ನಮ್ಮ ಕಾರ್ಯಕರ್ತರು, ನಮ್ಮ ವಾರ್ಡಲ್ಲಿ ಕಾರ್ಯಕರ್ತರ ಪಡೆ ಒಂದು 60-70 ಜನ ಕಾರ್ಯಕರ್ತರು ನಿಸ್ವಾರ್ಥ ಸೇವೆಯಲ್ಲಿ ಮಾಡುವವರಿದ್ದಾರೆ. ಅವರನ್ನು ಕಟ್ಟಿಕೊಂಡು ನಾವು ಎಲ್ಲ ನೀರಿನ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಎಲ್ಲ ವಾರ್ಡಿಗೆ, ಇವತ್ತು ಬೇಕಾದ್ರೆ ನೀವೇ ಹೋಗಿ ಕೇಳ್ಬೋದು ನಮ್ಮ ನಿವಾಸಿಗಳ ಹತ್ರ, ಹೇಗೆ ಇಲ್ಲಿಯ ವಾರ್ಡ್ ಹೇಗೆ, ಇಲ್ಲಿಯ ಕೌನ್ಸಿಲರ್ ಹೇಗೆ ಅಂತ ನೀವು ಕೇಳ್ಬೋದು. ಅವರ ಆನ್ಸರ್ ನಿಮಗೆ ಗೊತ್ತಾಗ್ತದೆ. ಆ ರೀತಿಯಲ್ಲಿ ನಾವು ಕೆಲಸ ಮಾಡಿದ್ದೇವೆ. ನಮ್ಮ ಮೊನ್ನೆ ನವೆಂಬರ್ ಅವಧಿ ಮುಗಿಯುವವರೆಗೆ ಸಹ ಶಕ್ತಿ ಮೀರಿ ನಮ್ಮ ಇಲ್ಲಿಯ ಕೌನ್ಸಿಲರ್ ಕೆಲಸ ಮಾಡಿದ್ದಾರೆ. ಹಾಗೆ ದಾರಿದೀಪಕ್ಕೆ ನಮ್ಮದು ಒಂದು ಟೀಮ್ ಇತ್ತು. ಪ್ರತಿ 15 ದಿವಸಕ್ಕೊಮ್ಮೆ ನಾವು ರಾತ್ರಿಗೆ, ಅಂದರೆ ಹಗಲಿಗೆ ತಿರುಗಿದ್ರೆ ಗೊತ್ತಾಗೋದಿಲ್ಲ, ರಾತ್ರಿ ಇಡೀ ವಾರ್ಡ್ ತಿರುಗಿ ಒಂದು 2-3 ಟೀಮ್ ಮಾಡ್ಕೊಂಡಿದೆ. ಆ ದಿವಸ ಒಂದು ಚಾರ್ಟ್ ಮಾಡ್ತೇವೆ ನಾವು, ಯಾವ ರಸ್ತೆಯಲ್ಲಿ ಯಾವ ಲೈಟ್ ಇಲ್ಲ. ಅದನ್ನು ನಗರಸಭೆಗೆ ಇನ್ಫಾರ್ಮ್ ಮಾಡಿ ಒಂದು 2-3 ದಿವಸದಲ್ಲಿ ಅದನ್ನು ಕ್ಲಿಯರ್ ಮಾಡ್ತಿತ್ತು. ಹಾಗಾಗಿ ದಾರಿದೀಪದ ವ್ಯವಸ್ಥೆ ಸರಿಕಟ್ಟಾಗಿ ಇತ್ತು ನಮ್ಮಲ್ಲಿ. ಮುಖ್ಯವಾಗಿ ನಗರಸಭೆಯಲ್ಲಿ ಬೇಕಾಗುವಂಥದ್ದು ಒಂದು 4-5 ಐಟಮ್ಗಳು: ಒಂದು ರಸ್ತೆ, ಒಂದು ಕುಡಿಯುವ ನೀರು, ಒಂದು ಸ್ವಚ್ಛತೆ, ಒಂದು ದಾರಿದೀಪ, ಮತ್ತೊಂದು ಒಳಚರಂಡಿ. ಒಳಚರಂಡಿಯು ನಮ್ಮಲ್ಲಿ ಒಂದು 2-3 ಕಡೆ, ಅಂದರೆ ಒಂದು ನಮ್ಮ ಒಳಕಾಡು ಶಾಲೆ ರಸ್ತೆ ಮತ್ತು ಸ್ವಲ್ಪ PPC ಹತ್ರ ಒಂದು 2-3 ಚೇಂಬರಲ್ಲಿ ಸ್ವಲ್ಪ ಸಮಸ್ಯೆ ಉಂಟು. ಯಾಕಂದರೆ ಇಲ್ಲಿ ವೆಟ್ವೆಲ್ ಇಲ್ಲಿ ಪಂಪಿಂಗ್ ಇಲ್ಲ, ಕಲ್ಸಂಗದಲ್ಲಿ ಪಂಪಿಂಗ್ ಇಲ್ಲದಿದ್ದರೆ ಅಲ್ಲಿ ಬ್ಲಾಕ್ ಆಗ್ತಿತ್ತು. ಅಲ್ಲಿ ಮೇಲೆ ಬಂದು ಈ ವೆಂಕಟರಮಣ ದೇವಸ್ಥಾನ ಹತ್ರ ಎಲ್ಲ ಹೋಗುವಂಥ ಸಮಸ್ಯೆ ಇತ್ತು. ಸಾಧ್ಯ ಆದಷ್ಟು ಪರಿಹರಿಸಿದ್ದೇವೆ. ಇತಿಮಿತಿಯೊಳಗೆ, ನಮಗೆ ಬರುವ ಫಂಡಿನ ಇತಿಮಿತಿಯೊಳಗೆ ಆದಷ್ಟು ಸಮಸ್ಯೆಗಳನ್ನು ಹರಿಸಿದ್ದೇವೆ. ಮತ್ತು ಪರ್ಸನಲ್ ಆಗಿ ಯಾರು ಫೋನ್ ಮಾಡಿದ್ರು ನಾವು ಅಟೆಂಡ್ ಮಾಡ್ತಿತ್ತು. ಅಂದರೆ 5 ವರ್ಷದಲ್ಲಿ ತುಂಬ ಕೆಲಸ ಇತ್ತು ನಗರಸಭೆಯಲ್ಲಿ, ಕೆಲವೊಂದು ಕೆಲಸಗಳು ಆಗ್ಬೇಕಾಗ್ತದೆ, ಆಗ ನಿಮ್ಗೆ ಕಾಲ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೂಡ ನೀವು ಇದು ಮಾಡ್ತೀರಾ? ಹೌದು, ನಗರಸಭೆಯ ಕೆಲಸ ಅಂದರೆ ಇಲ್ಲಿ ನಮ್ಮ ಸಿಟಿಯಲ್ಲಿ ಸ್ವಲ್ಪ ಕಮ್ಮಿ ಇದೆ. ಜನನ ಪ್ರಮಾಣ ಪತ್ರಗಳು ಅದು ಇದು, ಮತ್ತೆ ನಮ್ಮ ಕನ್ವರ್ಷನ್ ಇದು ಇಂಥದ್ದೆಲ್ಲ, ಅದನ್ನೆಲ್ಲ ನಮ್ಮ ಪಾರ್ಟಿಯ ಒಂದು ದಿನೇಶ್ ಪೈ ಅಂತೇಳಿ ಅಲ್ಲಿದ್ದಾರೆ, ಅವರಿಗೊಂದು ರೆಫರ್ ಮಾಡಿ ಕೊಟ್ಟರೆ ಅವರು ಏನು ಶುಲ್ಕ ತಗೊಳ್ಳದೆ ನಿಮಗೆ ಅದರ ಮಾಹಿತಿಯನ್ನು ಕೊಡ್ತಿದ್ರು. ಮತ್ತು ನಮ್ಮ ನಗರಸಭಾ ಉಪಾಧ್ಯಕ್ಷರಾಗಿರುವಾಗ ಅಲ್ಲಿಗೆ ಹೋದ್ರು ಸಮೇತ ಯಾರಾದ್ರು ಕಳಿಸಿದ್ರು ಸಹ ಮಾಡಿ ಕೊಡ್ತಿದ್ದೆವು. ವಲಸೆ ಕಾರ್ಮಿಕರದು ನಮ್ಮಲ್ಲಿ ಒಂದು 2700 ಜನ ವೋಟರ್ಸ್ ಇದ್ರೆ ಅಷ್ಟೇ ಜನ, ಅದಕ್ಕಿಂತ ಜಾಸ್ತಿ ಹೇಳ್ಬೋದು, ವಲಸೆ ಕಾರ್ಮಿಕರಿದ್ದಾರೆ. ಒಟ್ಟು ನಾನು ಅದನ್ನು ಸರ್ವೆ ಮಾಡಿದ್ದೇನೆ. ಒಟ್ಟು 44 ಓನರ್ಸ್ ಇದ್ದಾರೆ ವಲಸೆ ಕಾರ್ಮಿಕರದ್ದು. ಎಲ್ಲರೂ 100-250 ಮನೆ ಕೊಟ್ಟಿದ್ದಾರೆ. ನಮಗೆ ದೊಡ್ಡ ಸಮಸ್ಯೆ ಅಂದರೆ ನಾವು ಆದಷ್ಟು ಪ್ರಯತ್ನ ಮಾಡಿದ್ದೇವೆ. ಅವರ ಕಸದ ಸಮಸ್ಯೆಗಳು, ಕಸವನ್ನು ದಾರಿಯಲ್ಲಿ ಹೋಗುವಾಗ ಅಲ್ಲಿಂದರಲ್ಲಿ ಬಿಸಾಡೋದು ನಾವು ಸುಮಾರು ಸಲ ಪ್ರಯತ್ನ ಮಾಡಿತ್ತು. ಅವರಿಗೆ ನಮ್ಮ ಈ ಯಾರು ಟೆಂಡರ್ ಇರ್ತಾರಲ್ಲ, ಸ್ವಸಹಾಯ ಸಂಘದವರು, ಅವರನ್ನು ಕರ್ಕೊಂಡೋಗಿ ಅವರ ಮನೆಯವರಿಗೆ ಭೇಟಿ ಮಾಡಿಸಿ ಅವರಿಗೆ ತಿಂಗಳಿಗೆ 50 ರೂಪಾಯಿ ಕೊಡುವ ಹಾಗೆ ಅಲ್ಲಿ ಒಂದು ಕಲೆಕ್ಟಿಂಗ್ 2-3 ಕಡೆ ಒಂದು ಕಲೆಕ್ಟಿಂಗ್ ಜಾಗ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿದೆವು. ಆದರೂ ಸಹ ಅದು ಅಷ್ಟು ಸಕ್ಸಸ್ ಆಗಿ ಕಾಣ್ತಾ ಇಲ್ಲ. ಈಗ ಬೀಡಿನಗುಡ್ಡೆ ಆಸ್ಪಾಸಲ್ಲಿ ನೋಡ್ಬೋದು, ಒಂದು 7 ವರ್ಷದ ಕೆಳಗಡೆ ಸಿಕ್ಕಾಪಟ್ಟೆ ಕಸಗಳು, ಎಲ್ಲಿ ನೋಡಿದ್ರಲ್ಲಿ ಕಸ. ನಾವು ನಮ್ಮ ವಾರ್ಡಿಂದ ಸತತ ಒಂದು 2 ವರ್ಷ ಪ್ರತಿ ತಿಂಗಳ ಮೊದಲ ಭಾನುವಾರ ಸ್ವಚ್ಛತಾ ಅಭಿಯಾನ ಮಾಡ್ತಿತ್ತು. ನಮಗೆ ಮೊದಲು ಒಂದು 20-25 ಬ್ಯಾಗ್ ಸಿಗ್ತಿತ್ತು. ನಂತರದ ದಿನಗಳಲ್ಲಿ 2-3 ಬ್ಯಾಗಿಗೆ ಬಂದಿಳಿತು. ಆನಂತರ ನಗರಸಭೆ ಫಾರ್ಮೇಷನ್ ಆದ ನಂತರ ಮತ್ತೆ ಕಸದ ಈಗ ಏನು ಅಂಥದ್ದೇನು ದೊಡ್ಡ ಸಮಸ್ಯೆ ಇಲ್ಲ. ಬಿಸಾಡೋರು ಬಿಸಾಡ್ತಾ ಇರ್ತಾರೆ. CC ಕ್ಯಾಮರಾ ಆಯಿತು, ಜನ ನಿಲ್ಲಿಸಿ ಆಯಿತು, ಎಲ್ಲ ಆಯಿತು. ಜನಗಳಿಗೆ ಅದು ಅವರಿಗೆ ಬರಬೇಕು. ಮತ್ತೆ ನಮಗೆ ಕಂಡಿತು, ನಾವು ಅವ್ರನ್ನ ಕಾದು ಅವ್ರನ್ನ ಹಿಡಿಯೋದಕ್ಕಿಂತ ಕಸ ಹೆಕ್ಕುದು ಸುಲಭ ಕೆಲಸ ಅಂತ ಕಂಡಿತ್ತು. ಅದು ಹೆಕ್ಕಿ ಇಳುವರಿ ಮಾಡಿದ್ರೆ ಸುಲಭ ಅಂತ ಕಂಡಿತ್ತು. ಹಾಗಾಗಿ ಈಗ ನೀವು ನೋಡ್ಬೋದು ಬೀಡಿಗುಡ್ಡೆ ಆಸ್ಪಾಸಲ್ಲಿ ಒಳ್ಳೆ ಸ್ವಚ್ಛತೆಯಾಗಿ ಉಂಟು. ಮತ್ತು ನಮ್ಮ ನಗರಸಭಾ ಸದಸ್ಯರಿಗೆ ಒಂದು ಕನಸಿತ್ತು, ಅದಕ್ಕೊಂದು ನಮ್ಮ ಪೌರ ಕಾರ್ಮಿಕರಲ್ಲಿ ಒಂದು ಪಾರ್ಕ್ ಮಾಡಬೇಕೇಳಿ ಅದಕ್ಕೆ ಸಹ ಪ್ರಯತ್ನ ಮಾಡ್ತಾ ಇದ್ದೆವು. ಕೊನೆಗೆ ಮಧ್ಯದಲ್ಲಿ 1-1.5 ವರ್ಷ ಫಾರ್ಮೇಷನ್ ಆಗಿರಲಿಲ್ಲ. ಈಗ ಶಾಸಕರಾದ ಎಸ್ಪಾಲ್ ಮನಸ್ಸು ಮಾಡ್ತಾ ಇದ್ದಾರೆ. ಅವರದ್ದು ಒಂದು ಕನಸುಂಟು, 2 ಗ್ರೌಂಡನ್ನು ಒಟ್ಟು ಮಾಡಿ ಒಂದು ದೊಡ್ಡ, ಉಡುಪಿಯಲ್ಲಿ ಒಂದು ಕ್ರಿಕೆಟ್ ಆಡಲಿಕ್ಕೆ ಸರಿಕಟ್ಟಾದ ಗ್ರೌಂಡ್ ಇಲ್ಲ, ಅದನ್ನೊಂದು ವ್ಯವಸ್ಥೆ ಮಾಡಬೇಕಿದೆ. ಅವರ ಸಹ ಒಂದು ಕನಸುಂಟು, ಅದನ್ನು ಸಹ ಮಾಡುವ ಪ್ರಯತ್ನದಲ್ಲಿದ್ದಾರೆ. ಈಗ ಬೀಡಿಗುಡ್ಡೆಯಲ್ಲಿ ಬರ್ತಿರುವಂತಹ ತ್ಯಾಜ್ಯ ವಿಂಗಡಣೆ ಘಟಕ, ಅದರ ಬಗ್ಗೆ ಕೂಡ ವಿರೋಧ ಭಾರಿ ವ್ಯಕ್ತವಾಗ್ತಾ ಉಂಟು. ಇದರ ಬಗ್ಗೆ ತ್ಯಾಜ್ಯ ವಿಂಗಡಣೆ ಘಟಕ ವಿರೋಧ ವ್ಯಕ್ತವಾಗ್ತಾ ಉಂಟು. ಆದರೆ ಅದು ನಿಜವಾಗಿಯೂ ಅಲ್ಲಿ ಹಸಿ ಕಸ ಬರುವುದಿಲ್ಲ. ಅಲ್ಲಿ ಒಣ ಕಸ, ನೀವೀಗ ಒಂದು ಕಸ ಬಂದರೆ ಅದನ್ನು 14 ವಿಂಗಡಣೆ ಮಾಡ್ತಾರೆ ಬೇರೆ ಬೇರೆ ಇದಕ್ಕೆ. ಈಗ ಗುಜರಿಗೆ ಹಾಕುವ ಐಟಮ್ ಬೇರೆ, ಈ ಫ್ಯಾಕ್ಟ್ರಿಗೆ ಹೋಗುವ ಐಟಮ್ ಬೇರೆ. ಅದರಲ್ಲಿ ಯಾವುದೇ ಕಸ ಅಥವಾ ರಸ ಅದರಲ್ಲಿ ಬರುವುದಿಲ್ಲ. ಮತ್ತು ಪರಿಸರಕ್ಕೆ ಹಾನಿ ಹೋಗುವಂಥದ್ದು ಏನಿಲ್ಲ. ಮತ್ತು ಅದನ್ನು ಸುಡುವಂಥದ್ದು ಏನಿಲ್ಲ.
ಅದನ್ನು ವಿಂಗಡಣೆ ಮಾಡಿ ಇಮಿಡಿಯೇಟ್ ಅಲ್ಲಿ ಬೇರೆ ಜಾಗ ಇಲ್ಲ, ಅದನ್ನು ಪ್ಯಾಕ್ ಮಾಡಿ ಎಲ್ಲೆಲ್ಲಿ ಹೋಗಬೇಕು ಅಲ್ಲೆಲ್ಲಿ ಕಳಿಸ್ತಿದ್ದಾರೆ. ಮೊದಲು ಅದು ಗರ್ವಾಲಲ್ಲಿ ಇತ್ತು, ಲಾಸ್ಟ್ ಟೈಮ್ ಒಂದು ಬೆಂಕಿ ಬಿತ್ತಲ್ಲಿ. ಈ ಇದನ್ನು ಪ್ರೈವೇಟ್ ಆಗಿ ನಮ್ಮ ಇಲ್ಲಿ ಹನುಮಾನ್ ಗ್ಯಾರೇಜ್ ಹತ್ರ ಹಾಲ್ ಉಂಟಲ್ಲ ವಿಲಾಸ್ ನಾಯ್ಕರದು, ಅಲ್ಲಿ ಮಾಡ್ತಾ ಇದ್ರು ಪ್ರೈವೇಟ್ನವರು. ಈಗ ಇದು ಸರ್ಕಾರದಿಂದ ಇಲ್ಲಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಜನರು ಅದಕ್ಕೆ ಭಯ ಪಡುವ ಅಗತ್ಯ ಇಲ್ಲ. ಅಂಥದ್ದು ಬರಲಿಕ್ಕೆ ನಾವು ಸಹ ಬಿಡುವುದಿಲ್ಲ. ಅಂಥದ್ದು ಏನಾದ್ರು ಸಮಸ್ಯೆ ಆದರೆ ನಾವು ಹೋರಾಟ ಮಾಡಿಯೇ ಮಾಡ್ತೇವೆ. ಇದೀಗ ನಾವು DC ಹತ್ರ ಮತ್ತು ಕಮಿಷನರ್ ಹತ್ರ ಮತ್ತು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದ್ದೇವೆ. ಅವರು ನಮಗೆ ಆಡಿಯೋ ರೆಕಾರ್ಡ್ ಮಾಡಿ ಕೊಟ್ಟಿದ್ದಾರೆ. ಅಂಥ ಸಮಸ್ಯೆಗಳು ಏನಿಲ್ಲ, ಇದು ಖಾಲಿ ವಿಂಗಡಣೆ ಮಾಡಲಿಕ್ಕೆ ಮಾತ್ರ ಅಂತೇಳಿ. ಹಾಗಾಗಿ ಯಾರು ನಾಗರಿಕರು ಅದರ ಬಗ್ಗೆ ಭಯಪಡುವ ಅಗತ್ಯ ಇಲ್ಲ. ಆದಾಗ್ಯೂ ಅಂಥದ್ದು ಸಮಸ್ಯೆ ಬಂದರೆ ಉಂಟಲ್ಲ, ನಾವು ಕೂಡ ಅದಕ್ಕೆ ಹೋರಾಟ ಮಾಡಲಿಕ್ಕೆ ರೆಡಿ ಇದ್ದೇವೆ. ಮಳೆಗಾಲದಲ್ಲಿ ನೀವು ಯಾವಾಗ ರಿಪೇರಿ ಮಾಡ್ತೀರಿ, ಒಂದು 2-3 ದಿವಸದಲ್ಲಿ ಮತ್ತೆ ಅದೇ ಲೈಟ್ ಹಾಳಾಗ್ತದೆ. ಸೊ ಆದ್ರೂ ಆ ಮಳೆಗಾಲದಲ್ಲೂ ಅದನ್ನ ಮುಖ್ಯವಾಗಿ ಯೋಚನೆ ಮಾಡ್ಕೊಂಡು ಬಂದಿತ್ತು. ಮತ್ತೆ ಕಾರ್ಯಕರ್ತರನ್ನೆಲ್ಲ ಒಗ್ಗೂಡಿಸಿ ಸಮಾಜಮುಖಿ, ಅವಾಗ ಕೊರೋನಾ ಆಗುವ ಮುಂಚೆವರೆಗೆ ಎಲ್ಲ ಒಂದು ತಿಂಗಳಿಗೆ ಒಂದು ಸರಿ ಫಸ್ಟ್ ವಾರದಲ್ಲಿ ಕಸ ಇಟ್ಟಿದ್ದು ಕಸ ಹಾಕ್ತಾರೆ. ಕಸಲ್ಲಿ ಆ ಕಡೆ ಈ ಕಡೆ ಮಾಸಿಟ್ಟು ಅಲ್ಲಿ ಜನಗಣಗಳ ಹೊರಗಡೆ ಅಲ್ಲೇ ಕಸ ಇಟ್ಟು ಸಕ್ಕರೆ ಹೋಗ್ತಾರೆ. ನಾವು ಕಸ ಹೆಚ್ಚಿ ಅದರಲ್ಲಿ ಏನಾದರೂ ಕಸಿ ಅದನ್ನ ಹೆಚ್ಚಿ ಎಲ್ಲ ಎಲ್ಲ ಕೊರೋನಾ ಬರುವವರೆಗೆ ಮಾಡ್ತೇವೆ. ಆಮೇಲೆ ಕೊರೋನಾ ಆದ್ಮೇಲೆ ಅದು ಸಾಂಕ್ರಾಮಿಕ ರೋಗದಿಂದ ಸ್ವಲ್ಪ ಮತ್ತೆ ಈ ಮತ್ತೆ ಯಾವುದಾದ್ರೂ ವಿಶೇಷ ಕಾರ್ಯಕ್ರಮ ಇದ್ದಾಗ ಮಾಡ್ತೇವೆ. ಈ ರೀತಿ ಒಂದು ವಾರ್ಡಿನ ಒಂದು ಅವರು ಒಳ್ಳೆ ಅವರ ಮುಂದಾಳತ್ವದಿಂದ ಎಲ್ಲ ಕಾರ್ಯಕರ್ತರು ಅವರಿಗೆ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಬಂದಿದೆ. ಇನ್ನು ಇವಾಗ ಇನ್ಸ್ಟ್ರೂಮೆಂಟ್ ಅಂದ್ರೆ ಇವಾಗ ಅದು ಮುಗಿಯೋದಾಗೆ ಇನ್ನಷ್ಟು ಆಗ್ಲಿಕ್ಕಿದೆ ಕೆಲವು ಕೆಲಸಗಳೆಲ್ಲ. ಆದ್ರೆ ಇನ್ನು ಮುಂದಿನ ಒಂದು ಏನು ಬರ್ತಾರೆ ಅವರ ಮುಖಾಂತರ ಇನ್ನು ಆಗ್ಬೋದು ಅಂತೇಳಿ ಜನರಿಗೆ ಕೆಲವರಿಗೆ ಸಮಸ್ಯೆ ಅಂತ ಆ ಟೈಮಲ್ಲಿ ಫೋನ್ ಮಾಡಿದ್ದಾರೆ, ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಜನರಿಗೆ ಸಮಸ್ಯೆಗೆ. ಅದು ಅವರ ಒಂದು ಏನಿದೆ ಒಳ್ಳೆ ರೆಸ್ಪಾನ್ಸ್ ಮಾಡ್ತಿದ್ದು. ಮತ್ತೆ ವಿದ್ಯಾರ್ಥಿಗಳು ಜಾಸ್ತಿ ಅವರೊಂದು ಕಸ ಎಲ್ಲಿ ಬಿಸಾಕ್ತಾರೆ. ಸೊ ಈ ಕಸದ ಗಾಡಿ ಅವ್ರನ್ನ ಕಳಿಸಿ ಪ್ರತಿ ಒಂದು ಬೇರೆ ಬೇರೆ ವಠಾರಗಳಲ್ಲಿ ತುಂಬ ವಠಾರಗಳಲ್ಲಿ ವಿದ್ಯಾರ್ಥಿಗಳು ಅವ್ರನ್ನ ಕಸದವ್ರನ್ನ ಕರೆಸಿ ಪ್ರತಿಯೊಬ್ಬರನ್ನ ಕರೆಸಿ ಅಲ್ಲಿ ಮೀಟಿಂಗ್ ಮಾಡಿಸಿ ಅವರು ಪ್ರತಿಯೊಂದು ಮನೆಯವರ ಹತ್ರ 55 ರೂಪಾಯಿ ಹಾಗೆ ಮಾಡಿ ಅವರಿಗೆ ಒಂದು ಕಸದ ಒಂದು ಬುಟ್ಟಿ ಇಟ್ಟು ಅದನ್ನೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಅಚ್ಚುಕಟ್ಟಾಗಿ ಅದನ್ನೊಂದು ದೊಡ್ಡ ಒಂದು ಅದು ದೊಡ್ಡ ತುಂಬ ಕಸಗಳು ಆ ಒಂದು ಇಂಪ್ಲಿಮೆಂಟ್ ಇಂದ ತುಂಬಾ ಕಸಗಳು ತುಂಬಾ ಕಡಿಮೆ ಆಯಿತು. ಅವರು ಕಸದ ಗಾಡಿಯವರು ಅಲ್ಲಿ ಬರುವ ಹಾಗೆ ಅದು ಸ್ಟಾರ್ಟಿಂಗ್ ಸ್ವಲ್ಪ ಕಸದ ಗಾಡಿಯವರು ಬರ್ತಿಲ್ಲ ಕಂಪ್ಲೇಂಟ್. ಮತ್ತೆ ಇವರು ಅದರ ಹಿಂದೆ ಬಿದ್ದು ಅದನ್ನು ತಕ್ಕ ಮಟ್ಟಿಗೆ ಪೂರ್ತಿ. ಓಕೆ ವೀಕ್ಷಕರೇ, ನಾವು ಒಳಕಾಡು ವಾರ್ಡ್ಗೆ ಬಂದು ಇಲ್ಲಿ ಸಾಕಷ್ಟು ಏನು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಕೂಡ ನಾವು ನೋಡಿದ್ದೇವೆ. ಮಾತ್ರವಲ್ಲದೆ ಕೆಲವರ ಹತ್ರ ಮಾತನಾಡಿದ್ದೇವೆ, ಇಲ್ಲಿನ ಸಮಸ್ಯೆಗಳ ಬಗ್ಗೆ ಕೂಡ ನಾವು ಕೇಳಿದ್ದೇವೆ. ಇದೀಗ ನಮ್ಮ ಜೊತೆ ಈ ವಾರ್ಡ್ನ ನಿಕಟಪೂರ್ವ ಏನು ಸದಸ್ಯರು ಹಾಗೂ ಉಪಾಧ್ಯಕ್ಷರು, ನಗರಸಭೆ ಉಪಾಧ್ಯಕ್ಷರಾಗಿರುವಂತಹ ರಜನಿ ಮಂಜುನಾಥ್ ಹೆಬ್ಬಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಮಾತನಾಡುವ. ಕಳೆದ ಅವಧಿಯಲ್ಲಿ ಯಾವ ರೀತಿಯಂತಹ ಅಭಿವೃದ್ಧಿ ಕಾರ್ಯಗಳು ಈ ಭಾಗದಲ್ಲಿ ಆಗಿದೆ ಎನ್ನುವುದರ ಬಗ್ಗೆ. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಿಮ್ಮ ಒಂದು ಅವಧಿಯಲ್ಲಿ, ನೀವು ಮೊದಲನ ಅವಧಿಯಲ್ಲಿ ನೀವು ಸದಸ್ಯರಾಗಿರುವಂಥದ್ದು, ನಿಮ್ಗೆ ಯಾವುದೆಲ್ಲ ಒಂದು ಇಲ್ಲಿ ಸಮಸ್ಯೆಗಳು ಕಾಣಿತು ಮತ್ತೆ ಅದಕ್ಕೆ ಯಾವ ರೀತಿಯಾಗಿ ಸ್ಪಂದನೆ ಮಾಡುವಂತ ಕೆಲಸ ಅಂದ್ರೆ, ಫಸ್ಟಿಗೆ ನೀವು ಒಂದು ಸದಸ್ಯರಾಗಿ ಆಯ್ಕೆ ಆಗುವಾಗ ಕೆಲವೊಂದು ಸವಾಲುಗಳಿರ್ತದೆ. ಆ ಸವಾಲನ್ನ ಎದುರಿಸುವ ಮಟ್ಟಿನಲ್ಲಿ ನೀವು ಯಾವ ರೀತಿಯ ಕಾರ್ಯಪ್ರವೃತ್ತರಾಗಿದ್ದೀರಿ? ಎಲ್ಲರಿಗೂ ನಮಸ್ಕಾರ. ನಾನು ಮೊದಲ ಬಾರಿ ಸದಸ್ಯ ಆಗುವಾಗ ನನಗೆ ಇಲ್ಲಿ ಸ್ವಲ್ಪ ಈ ಕಸದ್ದು ಸ್ವಲ್ಪ ಸಮಸ್ಯೆ, ಯಾಕೆಂದ್ರೆ ಬೀಡಿಂಗುಡ್ಡೆ ಪರಿಸರ ತುಂಬಾ ಗಲೀಜಿತ್ತು. ಹಾಗಾಗಿ ಆ ಟೈಮಲ್ಲಿ ನಾವು ನಮ್ಮ ಕಾರ್ಯಕರ್ತರೆಲ್ಲ ಸೇರಿಕೊಂಡು ಆಗ ಸ್ವಚ್ಛತೆ ಕಾರ್ಯಕ್ರಮಗಳನ್ನೆಲ್ಲ ಮಾಡಿದ್ದೇವೆ. ಬಹಳಷ್ಟು ಅಲ್ಲಿ ತುಂಬಾ ಕ್ಲೀನಿಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದೇವೆ. ಹಾಗೆ ಫಸ್ಟ್ ಇದ್ದು ನಮ್ದು ಮೇನ್ ಸ್ವಚ್ಛತೆ ಒಂದು ಇಂಪಾರ್ಟೆಂಟ್ ಇತ್ತು, ಅದನ್ನು ನಾವು ಮಾಡಿದ್ದೇವೆ. ಇಲ್ಲಿದ್ದು ಹೆಚ್ಚಾಗಿ ಚರಂಡಿದ್ದು ಸ್ವಲ್ಪ ಸಮಸ್ಯೆ ಜಾಸ್ತಿ ಆಗಿತ್ತು, ಅದಕ್ಕೆ ಯಾವ ರೀತಿ ಸ್ಪಂದನೆ ಮಾಡಿದ್ರಿ?
ಚರಂಡಿದ್ದು ಕೆಲವೆಲ್ಲ ನಾವು ಅದಕ್ಕೆ ಅನುದಾನಗಳನ್ನು ಇಟ್ಟು ಡ್ರೈನೇಜ್, ಸ್ಪೆಷಲಿ ಡ್ರೈನೇಜ್ ಅದನ್ನೆಲ್ಲ ನಾವು ಮುನ್ಸಿಪಾಲ್ಟಿಯಿಂದ ಇದು ಮಾಡಿ ವ್ಯವಸ್ಥೆ ಮಾಡಿದ್ದೇವೆ. ಅದು ಆಲ್ಮೋಸ್ಟ್ ಆ PPC ಏರಿಯಾದಲ್ಲೆಲ್ಲ ಸ್ವಲ್ಪ ಡ್ರೈನೇಜ್ ಇದು ಸಮಸ್ಯೆ ಇತ್ತು. ಅದು ಈಗ ತಕ್ಕ ಮಟ್ಟಿಗೆ ಅದು ನಿವಾರಣೆ ಆಗಿದೆ. ಈಗ ಕುಡಿಯುವ ನೀರಿನ ಸಮಸ್ಯೆ ಎಲ್ಲಾ ವಾರ್ಡ್ಗಳಲ್ಲಿ ಸಮಸ್ಯೆ ಇರುತ್ತೆ ಅಂತ ಹೇಳಿದ್ರೆ ಮಾರ್ಚ್ ಏಪ್ರಿಲ್ ನಂತರ ತುಂಬಾ ಸಾಕಷ್ಟು ಸಮಸ್ಯೆ ಆಗ್ತದೆ. ಈ ವಾರ್ಡ್ನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆ ನಿಟ್ಟಿನಲ್ಲಿ ನೀವು ಯಾವ ರೀತಿ ಕೆಲಸ ಮಾಡಿದ್ದೀರಿ, ಮತ್ತೆ ಟ್ಯಾಂಕರ್ ನೀರು ಏನಾದರೂ ಪೂರೈಕೆ ಮಾಡ್ತೀರಾ ಅಂತ? ಒಂದು 2019ನೇ ಇಸ್ವಿಯಲ್ಲಿ ಆಗ ಬಹಳಷ್ಟು ಸಮಸ್ಯೆ ಆಗಿತ್ತು. ಆಗ ನಮ್ಮ ಸ್ವಂತ ಖರ್ಚಿನಿಂದ ನಾವು ನೀರಿದ್ದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಟ್ಯಾಂಕರ್ ಮತ್ತೆ ಮುನ್ಸಿಪಾಲ್ಟಿಯವರು ಒಂದೊಂದು ಟ್ಯಾಂಕರ್ ಮತ್ತೆ ಕೊಡ್ತಿದ್ರು. ಅದನ್ನು ನಾವು ಆಗ ಅದನ್ನು ಎಲ್ಲರಿಗೂ ಕೊಡುವ ಹಾಗೆ ವ್ಯವಸ್ಥೆ ಮಾಡಿದ್ದೇವೆ. ಜನರ ಬೇಡಿಕೆ ಎಷ್ಟುಂಟು, ಹೇಗೆ ಉಂಟು ಅಂದ್ರೆ ಇನ್ನು ಕೂಡ ಕೇಳ್ತಾರಾ ಟ್ಯಾಂಕರ್ ನೀರು ಬೇಕು ಅಥವಾ? ಇಲ್ಲ, ಸ್ವಲ್ಪ ಕಮ್ಮಿ. ನಮ್ಮ ವಾರ್ಡಿನಲ್ಲಿ ನೀರಿದ್ದು ಸ್ವಲ್ಪ ಸಮಸ್ಯೆ ಕಮ್ಮಿ. ಈಗ ಜನರಿಗೆ ಹೆಚ್ಚಾಗಿ ನಗರಸಭೆಯಲ್ಲಿ ಕೆಲವೊಂದು ಕೆಲಸಗಳು ಆಗ್ಬೇಕಾಗ್ತದೆ. ಆಗ ನಿಮ್ಗೆ ಕಾಲ್ ಮಾಡ್ತಾರೆ, ಏನಾದ್ರು ಸಮಸ್ಯೆ ಇದ್ರೂ ಕೂಡ ನಿಮ್ಗೆ ಕಾಲ್ ಮಾಡ್ತಾರೆ. ಅದು ಯಾವ ಟೈಮಲ್ಲಿ ಇರಬಹುದು, ಆ ಟೈಮಲ್ಲಿ ನೀವು ಯಾವ ರೀತಿ ರೆಸ್ಪಾನ್ಸ್ ಮಾಡಿದಿರಿ ಅಂತ? ನಾನು ಆ ಟೈಮಲ್ಲಿ ನಮ್ಮ ಕೆಲವು ಸಿಬ್ಬಂದಿ ವರ್ಗದವರಿಗೆ ಕಾಲ್ ಮಾಡಿ ಅವ್ರ ಹತ್ರ ಮನವಿ ಮಾಡಿ ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡಿಸಿದ್ದೇನೆ. ಅವರು ಒಳ್ಳೆ ರೀತಿಯ ನನಗೆ ಅದನ್ನು ರೆಸ್ಪಾನ್ಸ್ ಮಾಡಿದ್ದಾರೆ, ನಮ್ಮ ಸಿಬ್ಬಂದಿ ವರ್ಗದವರು. ಅವರಿಗೂ ತುಂಬಾ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಕೊನೆಯದಾಗಿ ನಿಮ್ಮ ಅವಧಿಯಲ್ಲಿ ಇಂತಹದೊಂದು ಕೆಲಸ ನಾವು ಮಾಡಬಹುದಿತ್ತು, ಆದ್ರೆ ಮಾಡ್ಲಿಕ್ಕಾಗಿಲ್ಲ, ಮುಂದೆ ನಾನು ಮಾಡಬಹುದು ಅಥವಾ ಇನ್ನಷ್ಟು ಒಳ್ಳೇದು ಏನಾದ್ರು ಕೆಲಸ ಏನೋ ಮಾಡ್ಲಿಕ್ಕೆ ರಸ್ತೆ ಇರ್ಬೋದು ಅಥವಾ ಇನ್ನಿತರ ಏನಾದ್ರು ಯೋಜನೆ ತಂದು ಕೆಲಸ ಮಾಡಬಹುದು ಎನ್ನುವಂತಹ ಏನಾದ್ರು ಐಡಿಯಾಸ್ ಉಂಟಾ? ಖಂಡಿತ ಇತ್ತು. ನಂಗೆ ಒಂದು ಪಾರ್ಕ್ ಮಾಡ್ಬೇಕು ಅಂತ ಬಹಳಷ್ಟು ಆಸೆ ಇತ್ತು. ಆ ಬೀಡಿಂಗುಡ್ಡೆ ಪರಿಸರದಲ್ಲಿ ಸ್ವಲ್ಪ ಗಾರ್ಡನ್ ಇದೆಲ್ಲ ಮಾಡ್ಬೇಕು ಅಂತ ಇತ್ತು. ಹಾಗೆ ಗ್ರೌಂಡಿಗೆ ಒಂದು ಫೆನ್ಸ್ ಹಾಕ್ಬೇಕು ಅಂತ ಇತ್ತು. ಬಟ್ ಈಗ ಶಾಸಕರದ್ದು ಅವರದ್ದು ಥಿಂಕಿಂಗ್ ಸ್ವಲ್ಪ ಬೇರೆ ಉಂಟು. ಯಾಕೆಂದ್ರೆ ಅವ್ರು ಹೇಳಿದ್ರು ಇಡೀ ಬಯಲು ರಂಗಮಂದಿರ ಮತ್ತೆ ಇನ್ನೊಂದು ಗ್ರೌಂಡ್ ಅನ್ನು ಫುಲ್ ಒಂದು ಮಾಡಿ ಅದನ್ನು ಚಂದ ಮಾಡ್ಬೇಕು ಅಂತ ಹೇಳಿ. ಅದಕ್ಕೆ ಮಾತ್ರ ಅನುದಾನ ತುಂಬಾ ದೊಡ್ಡ ಮಟ್ಟದಲ್ಲಿ ಬೇಕು, ನಮ್ಮ ಮುನ್ಸಿಪಾಲ್ಟಿಯಿಂದ ಆಗೋದಿಲ್ಲ. ಹಾಗಾಗಿ ಅದನ್ನು ಅವರೀಗ ಬೇರೆ ರೀತಿಯಲ್ಲಿ ಅದು ಮಾಡುವ ಪ್ರಯತ್ನದಲ್ಲಿದ್ದಾರೆ. ಬಟ್ ಅದೇ ನಂಗೊಂದು ಪಾರ್ಕ್ ಮಾಡ್ಬೇಕು ಅಂತ ಬಹಳ ಆಸೆ ಇತ್ತು. ಓಕೆ ವೀಕ್ಷಕರೇ, ಇದುವರೆಗೆ ನಾವು ಒಳಕಾಡು ವಾರ್ಡ್ಗೆ ಬಂದು ಇಲ್ಲಿನ ಸದಸ್ಯರ ಹತ್ರ ಮಾತನಾಡಿದ್ವಿ, ಸಾಕಷ್ಟು ಮಾಹಿತಿಗಳನ್ನ ಕೂಡ ಪಡೆದುಕೊಂಡಿದ್ದೇವೆ. ಇದು ಈ ವಾರದ ವಾಯ್ಸ್ ಆಫ್ ಯು ವಾರ್ಡ್ ರಿಪೋರ್ಟ್ ಕಾರ್ಯಕ್ರಮ. ಮುಂದಿನ ವಾರ ಮತ್ತೆ ಇನ್ನೊಂದು ವಾರ್ಡ್ ಜೊತೆ ನಿಮ್ಮ ಜೊತೆ ಬರ್ತೇವೆ. ಅಲ್ಲಿ ತನಕ ನೋಡ್ತಾರೆ ಈ ಚಾನಲ್ ಯು. ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್.